ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರೀ. ಏನಪ್ಪ ವಿಷಯ ಅಂತಂದ್ರೆ ನೋಡ್ರಿ, ಇಲ್ಲಿ ನಮ್ಮ ಬೈರಿದೇವ್ರ ಕೊಪ್ಪದಲ್ಲಿರುವಂಥ ಒಂದು ಏರಿಯಾದೊಳಗೆ ಹಾವು ಬಂದು ಕುಂತಂತಂದು ಫೋನ್ ಮಾಡಿದ್ರೆ ಅದು ಹೋಗಿ ನೋಡಿದಾಗ ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತೇಳಿ ಕರೀತಾರೆ ರೀ. ಕನ್ನಡದೊಳಗೆ ಕೆರೆ ಹಾವು ಅಂತೇಳಿ ಕರೀತಾರೆ. ನೋಡಿರಿ, 2ನೇ ಫ್ಲೋರ್ ಒಳಗೆ ಬಂದು ಕುಂತೈತೆ ಹಾವು. ಅಂದ್ರೆ ಕಿಟಕಿ ಒಳಗೆ ಆಶೆ ಬಂದು ವೀಲ್ ಚೇರ್ ಐತಲ್ರಿ, ವೀಲ್ ಚೇರ್ ಬಿಡು ಕುಂತೈತಿ. ಅದನ್ನು ನಾವು ಹಾವು ರಕ್ಷಣೆ ಮಾಡಿದ್ವಿ. ದಯಮಾಡಿ ಸುತ್ತಮುತ್ತಲ ಕಸ ಕಡ್ಡಿ ಏನಾರು ಇದ್ರಂದ್ರೆ ಗಿಡ ಕಂಟಿಗಳು ಇರ್ತಾವಲ್ರಿ, ಅದನ್ನು ಸ್ವಚ್ಛ ಮಾಡಿರಿ. ಯಾಕಂದ್ರೆ ನಿಮ್ಮ ಮನೆಗೆ ಅಟ್ಯಾಚ್ ಇತ್ತಂದ್ರೆ ಕಿಟಕಿಗಳಿಗೆ ಏನಾರ ಅಟ್ಯಾಚ್ ಇತ್ತಂದ್ರೆ ಅದನ್ನು ಸಪೋರ್ಟ್ ತೊಗೊಂಡು ಮನೆಯೊಳಗೆ ಬರುವಂಥ ಚಾನ್ಸ್ ಇರ್ತೈತಿ. ದಯಮಾಡಿ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಡ್ರಿ. ಹಾವುಗಳು ಬರುವಂಥ ಅನುಕೂಲಗಳನ್ನು ಮಾಡಿಕೊಡಬೇಡ್ರಿ ಹಾವುಗಳಿಗೆ ಅಂತೇಳಿ ಕೇಳ್ಕೊತೀನಿ. ಇದನ್ನು ಹಾವು ನಾವು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಅರಣ್ಯ ಒಂದು ಪ್ರದೇಶದೊಳಗೆ ಹಾವು ಬಿಟ್ವಿ. ನೋಡಿರಿ, ಇದು ಒಂದು 3 ರಿಂದ 4 ಫುಟ್ ಐತಿ. ಇದಕ್ಕೆ ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತೇಳಿ ಕರೀತಾರೆ. ಕನ್ನಡದೊಳಗೆ ಕೆರೆ ಹಾವು ಅಂತೇಳಿ ಕರೀತಾರೆ. ಇದು ಹಾವು, ಈ ಹಾವಿನಿಂದ ಯಾವುದೇ ಆದಂಥ ತೊಂದರೆ ಇಲ್ಲ. ಇದು ಹಾವು ವಿಷಕಾರಿ ಹಾವು ಅಲ್ಲ. ಹಾಗಾಗಿ ನಿಮ್ಮ ಮನೆ ಸುತ್ತಮುತ್ತಲು ಹಾವು ಬಂದರೆ ನಿಮ್ಮ ಊರಲ್ಲಿರುವಂಥ ಊರ ರಕ್ಷಕರು ಕರೆಸಿ ಹಾವುಗಳನ್ನ ರಕ್ಷಣೆ ಮಾಡಿರಿ. ಪರಿಸರ ಹಾಗೂ ಪ್ರಾಣಿಗಳ ರಕ್ಷಣೆ ನಮ್ಮೆಲ್ಲರ ಮನೆ. ಧನ್ಯವಾದಗಳು.